Hi guys, welcome back you all into the CAD design in Kannada YouTube channel. Piston body na class number 2 ಇದು. ಸೊ ಕ್ಲಾಸ್ ನಂಬರ್ 1 ಅಲ್ಲಿ ಈ ಒಂದು ಔಟರ್ ಬಾಡಿ ಹೇಗೆ ಡಿಸೈನಿಂಗ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿ ಇನ್ಸೈಡಲ್ಲಿ ಒಂದು ಎಕ್ಸ್ಟ್ರೂಡ್ ಆ್ಯಂಡ್ ಒಂದು ಸರ್ಕಲ್ ಪಾಕೆಟ್ ಆ್ಯಂಡ್ ಟಾಪಲ್ಲಿ ಒಂದು ರೆಕ್ಟ್ಯಾಂಗಲ್ ಪಾಕೆಟ್ ಕ್ರಿಯೇಟ್ ಆಗಿದೆ. ಸೊ ಇದನ್ನು ಹೇಗೆ ಡಿಸೈನಿಂಗ್ ಮಾಡೋದು ಅಂತೇಳಿ ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆ, ಸೊ ರೈಟ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಅಪ್ ಟು ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಐ ವಿಲ್ ಶೋ. ಓಕೆ, ನೋಡಿ ಈ ಒಂದು ಬಾಡಿಯನ್ನು ಹೇಗೆ ಡಿಸೈನಿಂಗ್ ಮಾಡೋದಂತೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದರೆ ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳು ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಸೆಲೆಕ್ಟ್ ದಿಸ್ ಐಸೋಮೆಟ್ರಿಕ್ ವ್ಯೂ. ಫಸ್ಟಿಗೆ ಐಸೋಮೆಟ್ರಿಕ್ ವ್ಯೂನ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನೋಡಿ ಇಲ್ಲಿ. ಸೊ ಫಸ್ಟಿಗೆ ನಾವೊಂದು ಪ್ಲೇನಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ರೆಫರೆನ್ಸ್ ಆ್ಯಂಡ್ ಜಾಮೆಟ್ರಿ ಮೇಲೆ ಹೋಗಿ ಆ್ಯಂಡ್ ಇಲ್ಲಿ ಪ್ಲೇನ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೆಲೆಕ್ಟ್ ದಿಸ್ ಪ್ಲೇನ್. ರೈಟ್. ಸೊ ನೋಡಿ ಪ್ಲೇನ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಯಾವ ಒಂದು ಪ್ಲೇನಿಂದ ಅಂತೇಳಿ ಕೇಳ್ತಾ ಇದೆ. ಇವಾಗ ಫಸ್ಟಿಗೆ ಇಲ್ಲಿ ಬಂದು ನಾನು ಇಲ್ಲಿ ರೈಟ್ ಪ್ಲೇನಿಂದ ತಗೊತೀನಿ. ರೈಟ್ ಪ್ಲೇನಿಂದ ಡಿಸ್ಟೆನ್ಸಿಗೆ ಒಂದು ಪ್ಲೇನ್ ಕ್ರಿಯೇಟ್ ಮಾಡ್ಕೊಬೇಕಂತ ಹೇಳಿದ್ರೆ ಒಂದು ಮೀನಿಂಗ್. ಸೊ ಇವಾಗ ರೈಟ್ ಪ್ಲೇನಿಂದ ನಾನು 10 mm ಡಿಸ್ಟೆನ್ಸಿಗೆ ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ವ್ಯಾಲ್ಯೂಸ್ ಬಂದು 10 ಅಂತ ತಿಳ್ಕೊಡಿ. ರೈಟ್. ಸೊ ಇವಾಗ ನಮಗೆ ಆ್ಯಕ್ಚುಲಿ ಈ ಒಂದು ಸಾಲಿಡ್ವರ್ಕ್ಸಲ್ಲಿ 3 ಡಿಫಾಲ್ಟ್ ಪ್ಲೇನ್ ಇರುತ್ತೆ. ನಮಗೆ ಎಕ್ಸ್ಟ್ರಾ ಇನ್ನು ಪ್ಲೇನ್ ಬೇಕಂದರೆ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ರೈಟ್. ಸೊ ನಾನು ಇವಾಗ ರೈಟ್ ಪ್ಲೇನಿಂದ 10 mm ಡಿಸ್ಟೆನ್ಸಿಗೆ ಒಂದು ಪ್ಲೇನ್ ಕ್ರಿಯೇಟ್ ಮಾಡ್ಕೊತೀನಿ. ರೈಟ್. ಸೊ ಇವಾಗ ಈ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಕೆಚ್. ಸೊ ನಾನಿಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಸರ್ಕಲ್ ಡ್ರಾ ಮಾಡಬೇಕಾಗುತ್ತೆ. ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ದಿ ಸರ್ಕಲ್. ಸೊ ಈ ಪ್ಲೇನ್ ಅಂದರೆ ಏನು ಇದೆಲ್ಲ ನಿಮಗೆ ಒಂದು ಬೇರೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ಆ್ಯಂಡ್ ಈ ರೀತಿ ಒರಿಜಿನ್ ಪಾಯಿಂಟ್ನ ಒಂದು ಸ್ಟ್ರೇಟಾಗಿ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು ಡ್ರಾ ಮಾಡ್ಕೊಳ್ಳಿ. ಸರ್ಕಲ್ ಡ್ರಾ ಮಾಡಿ ದೆನ್ ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಇದರ ಒಂದು ಡಯಾಮೀಟರ್ ಎಷ್ಟಿದೆ ಅಂತೇಳಿ ನಾವು ಡಯಾಮೀಟರ್ ವ್ಯಾಲ್ಯೂಸ್ ಕೊಡೋಣ. ಆ್ಯಂಡ್ ಇದರ ಒಂದು ಪೊಸಿಷನ್ ಕೂಡ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಡಯಾಮೀಟರ್ 27 ಪಾಯಿಂಟ್ ಇಷ್ಟಿದೆಯಲ್ಲ. ಸೊ ದಿಸ್ ಆ್ಯಕ್ಚುಲಿ ಒನ್ ಈಸ್ 25 mm. diameter is 25 and say OK. ಸೊ ಇವಾಗ ಬಂದು ನಮಗೆ ಫ್ರಮ್ ಒರಿಜಿನ್ ಪಾಯಿಂಟಿಂದ ಈ ಒಂದು ಸರ್ಕಲ್ನ ಮಿಡಲ್ ಪಾಯಿಂಟ್ ಕ್ಲಿಕ್ ಹಿಯರ್ ಆ್ಯಂಡ್ ಸರ್ಕಲ್ನ ಮಿಡಲ್ ಪಾಯಿಂಟ್ ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ನಾವು ವ್ಯಾಲ್ಯೂಸನ್ನು ಕೊಡಬೇಕಾಗುತ್ತೆ. ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಈಸ್ 38 mm ಆ್ಯಸ್ ಪರ್ ಅವರ್ ಡ್ರಾಯಿಂಗ್. ಸೊ ರೈಟ್, ಇಲ್ಲಿ 38 ಅಂತ ಕ್ಲಿಕ್ ಮಾಡಿ ದೆನ್ ಓಕೆ. ಸೊ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಇವಾಗ ನಮಗೆ ಸಪೋಸ್ ನಾವು ಈ ನೋಡಿ ಇವಾಗ ಮಿಡಲಲ್ಲಿ ಕರೆಕ್ಟಾಗಿ ಡ್ರಾ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸಪೋಸ್ ಮಿಡಲಲ್ಲಿ ಕರೆಕ್ಟ್ ಡ್ರಾ ಆಗಿಲ್ಲ ಅಂದರೆ ನಾವು ಸೊ ಈ ರೀತಿ 2 ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊಂಡು ಈ ಒರಿಜಿನ್ ಪಾಯಿಂಟ್ ಆ್ಯಂಡ್ ಈ ಸರ್ಕಲ್ ಮಿಡಲ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡ್ಲಿ. ಸೊ ಇಲ್ಲಿ ರಿಲೇಷನ್ಶಿಪ್ ಓಪನ್ ಆಗುತ್ತೆ. ಇಲ್ಲಿ ಮೇಕ್ ವರ್ಟಿಕಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂದರೆ ಸೊ ಎರಡು ಸೇಮ್ ಡಿಸ್ಟೆನ್ಸಲ್ಲಿ ಇರುತ್ತೆ ಅಂತೇಳಿ, ಅಂದರೆ ಸೇಮ್ ಒಂದೇ ಲೈನಲ್ಲಿ ಇರುತ್ತೆ ಅಂತೇಳಿ ಮೇಕ್ ವರ್ಟಿಕಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ರೈಟ್. ಸೊ ಈ ರೀತಿ ಸಿಂಪಲಾಗಿ ಒಂದು ಸರ್ಕಲ್ ಡ್ರಾ ಮಾಡಿ. ನೋಡಿ ಇವಾಗ ಆ್ಯಕ್ಚುಲಿ ಆ ಸರ್ಕಲ್ ನಾವು ಮಿಡಲಲ್ಲಿಲ್ಲ, ನಮಗೆ ವರ್ಟಿಕಲಿಂದ 10 mm ಅಬೋವ್ ಕಡೆ ಇದೆ ಅಂತೇಳಿ ಅದರ ಒಂದು ಮೀನಿಂಗ್. ನೆಕ್ಸ್ಟ್ ಫೀಚರಲ್ಲವ್ರಿಗೆ ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡ್ ಬಾಸನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಇವಾಗ. ರೈಟ್. ಸೊ ಇವಾಗ ಎಕ್ಸ್ಟ್ರೂಡ್ ಬಾಸನ್ನು ಸೆಲೆಕ್ಷನ್ ಮಾಡ್ಕೊಂಡಿವಲ್ಲ. ಸೊ ಅದ್ರ ಬಗ್ಗೆ ನೀಟಾಗಿ ಇವಾಗ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀವಿ ನೋಡಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಡೈರೆಕ್ಷನ್ 1 ಅಂತಿದ್ದೀರಾ. ಸೊ ಅಲ್ಲಿ ಹೋಗಿ ಇವಾಗ ನೋಡಿ ಈ ಡೈರೆಕ್ಷನ್ 1ಅಲ್ಲಿ ನಾವು ಅಪ್ ಟು ಬಾಡಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂದರೆ ನಮ್ಮ ಒಂದು ಬಾಡಿ ಎಲ್ಲಿದೆಯಲ್ಲ ಅಲ್ಲಿ ಥರ ನೀಟಾಗಿ ಈ ರೀತಿ ಎಕ್ಸ್ಟ್ರೂಡ್ ಆಗುತ್ತೆ ಅಂತೇಳಿ. ಸೊ ನಾವು ಸೆಲೆಕ್ಟ್ ದಿಸ್ ಬಾಡಿ. ಈ ಬಾಡಿನ ಸೆಲೆಕ್ಷನ್ ಮಾಡ್ಕೊಂಡು ಡೈರೆಕ್ಷನ್ ನೋಡಿ, ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಹಿಯರ್, ಇಟ್ ವಿಲ್ ಚೇಂಜ್ ದ ಡೈರೆಕ್ಷನ್. ನೋಡಿ ಇವಾಗ ನಮ್ಮ ಒಂದು ಬಾಡಿ ಸರ್ಕಲ್ ಆಕಾರ ಇದೆಯಲ್ಲ. ಸೊ ಇದು ಎಕ್ಸ್ಟ್ರೂಡ್ ಕೂಡ ಅದೇ ರೀತಿ ಸರ್ಕಲ್ ಪ್ರಕಾರನೇ ನಮಗೆ ಒಂದು ಎಕ್ಸ್ಟ್ರೂಡ್ ಬಾಡಿ ಕ್ರಿಯೇಟ್ ಆಗಿ ಬರುತ್ತೆ ನಮಗಿಲ್ಲಿ. ನೋಡಿ ಈ ರೀತಿ ಸಿಂಪಲಾಗಿ ನೋಡಿ ಅಲ್ಲಿ ರೇಡಿಯಸ್ ಇದೆಯಲ್ಲ. ಸೊ ಅದೇ ರೀತಿ ರೇಡಿಯಸ್ ಕೂಡ ಈ ಎಕ್ಸ್ಟ್ರೂಡ್ ಕೂಡ ರೇಡಿಯಸ್ ಪ್ರಕಾರ ಆಗಿದೆ. ದೆನ್ ಅಗೇನ್ ಸೆಲೆಕ್ಟ್ ದಿಸ್ ಮಿರರ್. ಸೊ ಇದೇ ರೀತಿ ನಮಗೆ ಅಪೋಸಿಟಲ್ಲಿ ಕೂಡ ಬರಬೇಕು. ಅದಕ್ಕೆ ಮಿರರ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ಸೊ ಇವಾಗ ಮಿರರ್ ಅಬೌಟ್ ಬಂದರೂ ಕರೆಕ್ಟ್ ಮಿಡಲಿಂದ ನಮಗೆ ಮಿರರ್ ಆಗಬೇಕು. ಅದಕ್ಕೆ ನಾನು ರೈಟ್ ಪ್ಲೇನ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಪಾರ್ಟ್ ಇದೆಲ್ಲ. ಸೊ ಇಲ್ಲಿ ಬಂದು ಸೆಲೆಕ್ಟ್ ದಿಸ್ ರೈಟ್ ಪ್ಲೇನ್ ಯಾಕಂದರೆ ಕರೆಕ್ಟ್ ಮಿಡಲ್ ಪ್ಲೇನ್ ಅದು, ಅದಕ್ಕೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ದಿಸ್ ಬಾಡಿ. ಇಲ್ಲಿ ನೋಡ್ಬೋದು ಯೆಲ್ಲೋ ಕಲರ್ ಕರೆಕ್ಟ್ ಈ ರೀತಿ ಎಕ್ಸ್ಟ್ರೂಡ್ ನೋಡಿ ಸೇಮ್ ಈ ಒಂದು ಆರ್ಕ್ ಆಕಾರ ಎಕ್ಸ್ಟ್ರೂಡ್ ಆಗಿ ಬರುತ್ತೆ ಅಂತೇಳಿ ನಮ್ಮದ್ರ ಮೀನಿಂಗ್. ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಪಿಸ್ಟನಲ್ಲಿ ಈ ರೀತಿ ಗೈಡೆನ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ಕೊತೀವಿ. ದೆನ್
ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಈ ಪ್ಲೇನ್ ರೈಟ್ ಕ್ಲಿಕ್ ಮಾಡಿ ಹೈಡ್ ಮಾಡಿ. ಸೊ ಇಲ್ಲಿ ಹೈಡ್ ಅಂತೆಲ್ಲ ಆಪ್ಷನ್ಸ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಈ ಪ್ಲೇನ್ ಹೈಡ್ ಆಗುತ್ತೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಇನ್ಸೈಡಲ್ಲಿ ಒಂದು ಗೈಡ್ಗಳನ್ನು ಕ್ರಿಯೇಟ್ ಮಾಡ್ಕೊತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಆ ಒಂದು ಗೈಡಲ್ಲಿ ಒಂದು 18 mm ಒಂದು ಹೋಲ್ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡೋಣ. ಸೊ ಸೆಲೆಕ್ಟ್ ದಿಸ್ ಪ್ಲೇನ್, ರೈಟ್. ಸೊ ಸಾರಿ, ಈ ಪ್ಲೇನ್ ಸೆಲೆಕ್ಷನ್ ಮಾಡೋದೇನು ಅವಶ್ಯಕತೆ ಇಲ್ಲ, ಬಿಕಾಸ್ ನಮಗೆ ರೆಕ್ಟ್ಯಾಂಗಲ್. ಸೊ ಅದೇ ರೈಟ್ ಪ್ಲೇನ್ನ ಸೆಲೆಕ್ಷನ್ ಮಾಡ್ಕೊಂಡು ಮಿಡಲಿಂದ ಕರೆಕ್ಟಾಗಿ ಡ್ರಾ ಮಾಡಿ ನಾವು ಮಟೀರಿಯಲ್ ರಿಮೂವ್ ಮಾಡೋಣಂತೆ, ರೈಟ್. ಸೊ ದ್ಯಾಟ್ಸ್ ವೈ ರೈಟ್ ದಿಸ್ ಪ್ಲೇನ್ ವಿ ನೋ ನೀಟ್. ಸೊ ಕ್ಲಿಕ್ ಹಿಯರ್, ಓಕೆ. ಸೊ ಇವಾಗ ಸಿಂಪಲಾಗಿ ಇಲ್ಲಿ ರೈಟ್ ಪ್ಲೇನ್ ಕ್ಲಿಕ್ ಮಾಡಿ. ಸೊ ರೈಟ್ ಪ್ಲೇನ್ ಕ್ಲಿಕ್ ಮಾಡಿ, ಇಲ್ಲಿ ಸ್ಕೆಚ್ ಅಂತೇಳಿ ಕಮೆಂಟ್ ಇದೆಯಲ್ಲ, ಸೊ ಇದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ರೈಟ್. ಈ ರೈಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ಏನೇ ಡ್ರಾ ಮಾಡಿದ್ರು ಮಿಡಲಲ್ಲಿ ಡ್ರಾ ಆಗುತ್ತೆ, ಇದರ ಒಂದು ಮೀನಿಂಗ್, ರೈಟ್. ಸೊ ಈ ಒರಿಜಿನ್ ಪಾಯಿಂಟ್ನ ರೆಫರೆನ್ಸ್ ಮಾಡ್ಕೊಂಡು, ಸೊ ಈ ರೀತಿ ಒಂದು ಬ್ಲೂ ಕಲರ್ ಲೈನ್ ಬಂದಾಗ ಕ್ಲಿಕ್ ಮಾಡ್ಕೊಂಡು ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. ಸೊ ದಿಸ್ ಒನ್ ಈಸ್ ಡಯಾಮೀಟರ್ 18 mm. Select this small dimension. So select this circle and drag. ಸೊ ಇದು ಡ್ರ್ಯಾಗ್ ಮಾಡಿ ನಮಗೆ ಇಲ್ಲಿ 20.58 ಡಯಾಮೀಟರ್ ತೋರಿಸ್ತಾ ಇದೆಯಲ್ಲ. ಸೊ ದಿಸ್ ಡಯಾಮೀಟರ್ ಈಸ್ 18 mm. 18 ಆ್ಯಂಡ್ ಸೇ ಓಕೆ, ರೈಟ್. ಸೊ ಇವಾಗ ಬೋತ್ ಸೈಡಲ್ಲಿ ನಾವು ಮಟೀರಿಯಲ್ ರಿಮೂವ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಅಗೇನ್ ನಾನು ಈ ಸಪೋಸ್ ಸೆಂಟ್ರಲ್ಲಿದ್ದರೆ ಪ್ರಾಬ್ಲಮ್ ಏನಿಲ್ಲ, ಬಟ್ ಸೆಂಟ್ರಲಿಂದ ಸ್ವಲ್ಪ ಪೊಸಿಷನ್ ಚೇಂಜ್ ಆಗಿದ್ರೂ ನಮ್ಮ ಒಂದು ಮಾಡೆಲ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ನಾವು ಈ ಮೇಕ್ ಹಾರಿಜೆಂಟಲ್, ಮೇಕ್ ವರ್ಟಿಕಲ್, ಸೊ ಈ ರಿಲೇಷನ್ಶಿಪ್ ಅಂತೇಳಿ ಹೇಳ್ತೀವಿ ನಾವು, ಅದನ್ನು ನಾವು ಕಂಪಲ್ಸರಿ ಕೊಟ್ಬಿಡೋಕು, ರೈಟ್. ಸೊ ಅಗೇನ್ ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಈಸ್ 38 mm ನಮಗೆ. ಸೊ ಇದು 37.42 ಇದೆಯಲ್ಲ. ಸೊ ದಿಸ್ ಒನ್ ಈಸ್ 38 mm. ಸೇಮ್ ಅವಾಗ ನಾವು ಏನು ಪ್ರೊಸೆಸ್ ಅಪ್ಲೈ ಮಾಡಿದ್ದೇವಲ್ಲ, ಸೊ ಅದೇ ಒಂದು ಪ್ರೊಸೆಸನ್ನು ಇಲ್ಲಿ ಕೂಡ ನಾವು ಅಪ್ಲೈ ಮಾಡಬೇಕಾಗುತ್ತೆ. ದೆನ್ ಸೇ ಓಕೆ. Now select this origin point and select this circle center point and make relation, make vertical, right. ಸೊ ಈ ರೀತಿ ರಿಲೇಷನ್ಶಿಪ್ ಅಪ್ಲೈ ಮಾಡಿದ್ರೆ ನಮಗೆ ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ ಅಂತೇಳಿ, ಕರೆಕ್ಟ್ ಸೆಂಟ್ರಲಿ ಕರೆಕ್ಟ್ ಒಂದೇ ಲೈನ್ ಡ್ರಾ ಆಗಿರುತ್ತೆ ಅಂತೇಳಿ ನೋಡಿ. ಸೊ ಆವಾಗ 10 mm ಪ್ಲೇನ್ ತೊಗೊಂಡಾಗ ಸ್ವಲ್ಪ ಮೇಲೆ ಡ್ರಾ ಆಗಿತ್ತು, ಇವಾಗ ಕರೆಕ್ಟ್ ಮಿಡಲ್ ಡ್ರಾ ಆಗಿದೆ, ರೈಟ್ ಪ್ಲೇನ್. ನಾವು ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡೆಡ್ ಕಟ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಬೋತ್ ಸೈಡಲ್ಲಿ ನಮಗೆ ಮಟೀರಿಯಲ್ ರಿಮೂವ್ ಆಗ್ಬೇಕು ನಾವು. ಸೊ ಅವಾಗ ನಾವೇನು ಡ್ರಾ ಮಾಡಿದ್ದೇವಲ್ಲ 25 mm ಡಯಾಮೀಟ್ರಲ್ಲಿ, ಸೊ ಅದರಲ್ಲಿ ಒಂದು ಪಾಕೆಟ್ ಆಗಿ ಕ್ರಿಯೇಟ್ ಆಗಬೇಕು ನಮಗೆ ಅಂತೇಳಿ, ಅದರೊಂದು ಮೀನಿಂಗ್ ಅಷ್ಟೇ. ಸೊ ಡೈರೆಕ್ಷನ್ 2 ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ, ಯಾಕಂದರೆ ಬೋತ್ ಸೈಡ್ ನಮಗೆ ಮಟೀರಿಯಲ್ ರಿಮೂವ್ ಆಗಬೇಕು. ಅಂದಾಜಿಗೆ ಒಂದು 50 mm ಕೊಡ್ತಾ ಇದ್ದೀನಿ ನಾನು, ರೈಟ್. ಅಗೇನ್ ಹಿಯರ್, ಸೊ ಇಲ್ಲಿ ಕೂಡ ನಮಗೆ 15 mm ಅಂತೇಳಿ ಕೊಡಿ. ದೆನ್ ಮಟೀರಿಯಲ್ ಇಲ್ಲಿ ರಿಮೂವ್ ಆಗುತ್ತೆ. ನಾವು ಸೇ ಓಕೆ, ರೈಟ್. ಜಸ್ಟ್ ಅ ಮಿನಿಟ್. ಸೊ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗಿದೆ ನಂದು ಆ್ಯಕ್ಚುಲಿ, ಅದಕ್ಕೆ ಬೇಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಜಾಸ್ತಿ ಆಗ್ತಾಯಿದೆ. ಸೊ ನೋಡ್ಬೋದು, ಈ ರೀತಿ ಸಿಂಪಲಾಗಿ ನಾವು ಮಟೀರಿಯಲ್ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು, ಸೊ ನಮಗೆ ಟಾಪಲ್ಲಿ ಇಲ್ಲಿ ನಾವು ಕನೆಕ್ಟಿಂಗ್ ರಾಡನ್ನು ಫಿಕ್ಸ್ ಮಾಡ್ತೀವಲ್ಲ, ಅದಕ್ಕೆ ಒಂದು ಸ್ಲಾಟ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಅದಕ್ಕೆ ನಾನು ಇವಾಗ ಅಗೇನ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಪ್ಲೇನ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೇಮ್ ಸಿಂಪಲಾಗಿ ಇವಾಗ ರೆಫರೆನ್ಸ್ ರೈಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಅಗೇನ್. ಸೊ ಮೋಸ್ಟ್ ಆಫ್ ಈ ಪಿಸ್ಟನ್ ಡ್ರಾ ಮಾಡ್ತೀವಲ್ಲ ರೈಟ್ ಪ್ಲೇನ್ ಗೈಡೆನ್ಸ್ ಇಟ್ಕೊಂಡು, ಸೊ ಅವಾಗ 10 ತೊಗೊಂಡಿದ್ದೀವಿ. ಸೊ ಇವಾಗ ನಾವು 30 mm ತೊಗೊಳ್ಳೋಣ. ಸೊ ಅಂದರೆ ನನಗೆ ವ್ಯಾಲ್ಯೂಸ್ ಗೊತ್ತಿದೆ, ನಿಮಗೆ 2D ಡ್ರಾಯಿಂಗ್ ನಾನು ತೋರಿಸಿಲ್ಲ ಆ್ಯಕ್ಚುಲಿ, ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ದಿಸ್ ಪ್ಲೇನ್ ಡಿಸ್ಟೆನ್ಸ್ ಇಸ್ 30 mm. ಸೊ ಮಿಡಲಿಂದ 30 mm ಒಂದು ಪ್ಲೇನ್ ಕ್ರಿಯೇಟ್ ಮಾಡ್ಕೊತೀವಿ. ಸೊ ಇವಾಗ ಏನೇ ಡ್ರಾ ಮಾಡಿದರೂ ಆ ಒಂದು ನಾವು ಇವಾಗ ಹೊಸದಾಗಿ ಏನು ಪ್ಲೇನ್ ಕ್ರಿಯೇಟ್ ಮಾಡಿದ್ದೀವಲ್ಲ ಅಲ್ಲಿ ಡ್ರಾ ಆಗುತ್ತೆ, ರೈಟ್. ಸೊ ನಾವು ಸಿಂಪಲಾಗಿ ಇವಾಗ ಪ್ಲೇನ್ 2ನ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ನೋಡ್ಬೋದು ಇವಾಗ ಟಾಪಲ್ಲಿ ಕ್ರಿಯೇಟ್ ಆಗಿ ಬಂದಿದೆ. ಸೊ ಮಿಡಲಿಂದ 30 mm ಡಿಸ್ಟೆನ್ಸಿಗೆ ನಾನು ಪ್ಲೇನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ರೈಟ್. ಸೊ ಇವಾಗ ಏನು ಮಾಡೋದಂದ್ರೆ ಸಿಂಪಲಾಗಿ ಸೊ ಈ ಪ್ಲೇನ್ ಮೇಲೆ ಒಂದು ಸೆಂಟರ್ ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಹಿಯರ್ ಸೆಂಟರ್ ರೆಕ್ಟ್ಯಾಂಗಲ್, ಸರ್ಕಲ್ನ ಮಿಡಲ್ ಪೊಸಿಷನ್, ಮಿಡಲ್ ಪಾಯಿಂಟ್ ಏನಿತ್ತಲ್ಲ, ಸೊ ಅದೇ ಒಂದು ರೆಫರೆನ್ಸ್ ಮಾಡ್ಕೊಂಡು ಇಲ್ಲೊಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡೋಣ ಆ್ಯಂಡ್ ಡ್ರ್ಯಾಗ್, right. So click here. Now close this rectangle command. Now select this small dimension and select this horizontal line. Now it is showing 34.58, but actually is 35 mm. So this horizontal is 35 mm, and again same vertical also 35 mm distance. Select this line and drag
and click here, then wait for 2 seconds, then modify command will be open, then change this value is 35 mm. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವಾಗ ಅಗೇನ್ ವಿ ನೀಡ್ ಟು ರಿಮೂವ್ ಮಟೀರಿಯಲ್ ಫ್ರಮ್ ದಿಸ್ ಟಾಪ್ ಸೈಡ್. ಸೊ ಈ ಟಾಪ್ ಸೈಡ್ ಮಟೀರಿಯಲ್ ರಿಮೂವ್ ಮಾಡಬೇಕಾಗುತ್ತೆ. ಸೊ ದಟ್ ವೈ ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡೆಡ್ ಕಟ್. ಈ ಒಂದು ಎಕ್ಸ್ಟ್ರೂಡೆಡ್ ಕಟ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ರೈಟ್, ಸೊ ನೀವು ನೋಡ್ಬೋದು. ಸೊ ಇವಾಗ ನಾನು ನೋಡಿ ಇಲ್ಲಿ ಅಪ್ ಟು 50 mm ತನಕ ಕಟ್ ಆಗ್ತಾಯಿದೆ, ಬಟ್ ಆ್ಯಕ್ಚುಲಿ ಐ ನೀಡ್ ಓನ್ಲಿ 3 mm. ಸೊ ಅದಕ್ಕೆ ನಾನು 3 mm ಕೊಡ್ತಾಯಿದ್ದೀನಿ. ಆ್ಯಂಡ್ ವಿತ್ ಡಿಗ್ರಿಯಲ್ಲಿ ರೇಡಿಯಸಲ್ಲಿ ಇದಾಗಬೇಕಂದ್ರೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಆ್ಯಂಗಲ್ ಡಿಸ್ಟೆನ್ಸ್ ಬಂದು ನಮಗೆ 20 mm, 20 ಡಿಗ್ರಿಯಲ್ಲಿ ಅಲ್ಲ 20 ಡಿಗ್ರಿ. ದೆನ್ ನೋಡಿ ಇಲ್ಲಿ ಪ್ರಿವ್ಯೂ ನೋಡ್ಬೋದು, ಈ ರೀತಿ ಆ್ಯಂಗಲಲ್ಲಿ 20 mm ಎಕ್ಸ್ಟ್ರೂಡ್ ಆಗುತ್ತೆ ಅಂತೇಳಿ. ಸೊ ಈ ರೀತಿ ಸಿಂಪಲಾಗಿ ಇದು ಪಾರ್ಟ್ ನಂಬರ್ 2 ಅಂತೇಳಿ ಹೇಳ್ತೀನಿ ನಾನು. ಪಿಸ್ಟನ್ನ ಕ್ಲಾಸ್ ನಂಬರ್ 2 ಇದು. ರೈಟ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಒಂದು ಬಾಟಮಲ್ಲಿ ಒಂದು ಸ್ಲಾಟ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಲಾಸ್ಟ್ ಸ್ಟೆಪ್ ಈಸ್ ವಿ ನೀಡ್ ಟು ಮಿರರ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ದಿಸ್ ಒಂದು ಸಿಂಪಲಾಗಿ ಮಿರರ್ ಬಗ್ಗೆ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಸೇ ಓಕೆ. ರೈಟ್, ಯಾಕಂದರೆ ಬೋತ್ ಸೈಡ್ ನಮ್ಗೆ ಮಟೀರಿಯಲ್ ಬೇಕಾದ ಅದಕ್ಕೆ ಮಿರರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ಕ್ಲಿಕ್ ದಿಸ್ ನಾರ್ಮಲ್ ಪ್ಲೇನ್. ರೈಟ್, ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಅಂದ್ಕೋತೀನಿ. ರೈಟ್, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಒಂದು ಪಿಸ್ಟನ್ನ ಕ್ಲಾಸನ್ನು ಫಿನಿಶ್ ಮಾಡೋಣ. ಸೊ ಥ್ಯಾಂಕ್ ಯು ಗೈಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎವ್ರಿ ಒನ್.